ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಅರ್ಪಿತಾ ಅಪ್ಪು ಕನ್ನಡ ವ್ಲಾಗ್. ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ ನಾವು ಎಲ್ಲಿದ್ದೀವಿ ಅಂತೇಳಿ. ನಾವಿವಾಗ ಜೇನ್ಕಲ್ ಸಿದ್ದೇಶ್ವರನ ಬೆಟ್ಟದಲ್ಲಿದ್ದೀವಿ. ಹೌದು, ಇದು ಅರಸೀಕೆರೆಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಸೊ ಸಂಡೇ ಇತ್ತು, ಮಕ್ಕಳು ಎಲ್ಲಿಗಾದರೂ ಕರ್ಕೊಂಡು ಹೋಗ್ಬೇಕಿತ್ತು ಅನಿಸ್ತಿತ್ತು. ಹಾಗೆ ನಾವು ದೇವಸ್ಥಾನಕ್ಕೆ ತುಂಬ ದಿನದಿಂದ ಅನ್ಕೋತಿದ್ವಿ ಹೋಗಿ ಬರಬೇಕಿತ್ತು ಅಂತೇಳಿ. ಸೊ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ನೈಬರ್ಸು ನಾವು ಎಲ್ಲರೂ ಜೊತೆಗೇ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ವಿ. ಇದು ನಾವು ಬೆಳಗ್ಗೆ 8 ಗಂಟೆಗೆ ಚಿಕ್ಕಜಾಜೂರಿಗೆ ವಾಸ್ಕೋ ಅಂತೇಳಿ ಟ್ರೈನಿಗೆ ಬಂದ್ವಿ. ಇಲ್ಲಿ 9-9:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಅಲ್ಲಿಂದ ಆಟೋ ಸ್ಟ್ಯಾಂಡಲ್ಲಿ ಆಟೋಗಳು ರೆಡಿ ಇರ್ತವೆ. ನಾವು ಅಲ್ಲಿಂದ ಆಟೋ ಮಾಡಿಕೊಂಡು ಸಿದ್ದೇಶ್ವರನ ಬೆಟ್ಟಕ್ಕೆ ಬಂದ್ವಿ. ಬಂದಿದ ತಕ್ಷಣ ಎಲ್ಲರೂ ಫ್ರೆಶ್ ಅಪ್ ಆಗಿ ಕಾಲು ತೊಳ್ಕೊಂಡು ದೇವಸ್ಥಾನದ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡ್ತಿದ್ದೀರಾ, ಎಲ್ಲ ಬೆಟ್ಟ ಹತ್ತೋದಕ್ಕೆ ರೆಡಿ ಆಗ್ತಿದ್ದಾರೆ. ಇಲ್ಲಿನ ವಿಶೇಷತೆ ಏನಂದರೆ ಉಣ್ಮೇಲೆ ಇಲ್ಲಿ ತುಂಬಾ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಸೊ ಇದು ಯಾವ ತಿಂಗಳಲ್ಲಿ ಹುಣ್ಣಿಮೆ ಯಾವಾಗ ಬರುತ್ತೆ ಅಂತೇಳಿ ಇಲ್ಲಿ ಬ್ಯಾನರ್ ಮಾಡಿ ಹಾಕಿದ್ದಾರೆ. ನಾವಿಲ್ಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ನಮ್ಮ ಮಕ್ಕಳು ನಮಗಿನ ಮುಂಚೆನೇ ಓಡೋಡೋಗಿ ಬೆಟ್ಟ ಹತ್ತುತ್ತಾ ಇದ್ದರು. ಸೊ ಬನ್ನಿ ಇಲ್ಲಿ ನಮ್ಮ ಜೊತೆಗೆ ಬಂದಿರೋ ನಮ್ಮ ನೈಬರ್ಸ್ನ ರಿವ್ಯೂ ಕೇಳೋಣ. ಹೌದು, ಇದು ಮಕ್ಕಳ ಜೊತೆಗೆ ಬರೋದಕ್ಕೆ ತುಂಬಾ ಖುಷಿಯಾಗಿದೆ. ಸ್ಪೆಷಲಿ ಅವರ ಏಜ್ ಗ್ರೂಪ್ ಆಫ್ ಮಕ್ಕಳ ಜೊತೆಗೆ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಅವರೆಲ್ಲ ನಮ್ಮನ್ನು ಬಿಟ್ಟು ಧನ್ವಿತಾ, ಕಾರುಣ್ಯ ಮತ್ತು ಚಿರು, ದಿಗೋ ಅವರೆಲ್ಲ ಮುಂಚೆನೇ ಹೋಗಿ ಬೆಟ್ಟ ಹತ್ತುತ್ತಾ ಇದ್ದರು. ನಾವೇ ಇನ್ನೂ ಸುಸ್ತಾಗಿ ನಿಧಾನಕ್ಕೆ ಬರ್ತಾ ಇದ್ವಿ. ನೀವು ನೋಡ್ತಿದ್ದೀರಾ, ಇದು ಸುಮಾರು 750 ಸ್ಟೆಪ್ಸ್ ಇದ್ವು, ಮೆಟ್ಲುಗಳು. ನಾವು ಅದನ್ನು ಹತ್ಕೊಂಡು ಬರ್ತಾಯಿದ್ವಿ. ಆದರೆ ಮೇಲೆ ಹೋಗ್ತಾ ಒಂದು ಸ್ವಲ್ಪ ದೂರ ತುಂಬಾ ಸ್ಟ್ರೈಟ್ ಆಗಿದೆ. ಅಲ್ಲಂತೂ ತುಂಬಾ ಸುಸ್ತಾಗುತ್ತೆ. ನಮ್ಮ ಭವಿತ್ರ ನೋಡ್ತಿದ್ದೀರಾ, ನಮಗಿನ್ನ ಮುಂಚೆನೇ ಹೋಗ್ತಿದ್ದ. ನಾವು ಅವ್ನ ಲೆವೆಲಿಗೆ ನಾವು ಹೋಗಿ ಹತ್ತೋದಕ್ಕೆ ಆಗ್ತಿರ್ಲಿಲ್ಲ. ನಾವು ನಮ್ಮ ಜೊತೆ ನಮ್ಮ ಅತ್ತೆನೂ ಬಂದಿದ್ದರು. ಸೊ ಅವ್ರಿಗೆ ನಾವು ಹತ್ತೋದಕ್ಕಾಗತ್ತಾ ಇಲ್ಲೋ ಅಂದ್ಕೊಂಡಿದ್ವಿ. ಆದರೆ ಭವಿತು ನಮ್ಮ ಅತ್ತೆನೇ ಫುಲ್ಲು ಮುಂಚೆ ಇದ್ದರು. ನಾವೇ ಸ್ಲೋಗಿ ಇಲ್ಲೇ ಬರ್ತಾಯಿದ್ವಿ. ಆಗಲ್ಲ ಅಂದ್ಕೊಂಡು ಅವರೇ ನಮ್ಮನ್ನು ಮೋಟಿವೇಟ್ ಮಾಡ್ತಿದ್ರು. ಏನಿಲ್ಲ, ನಾವು ಸ್ವಲ್ಪ ದೂರ ಇದೆ, ಬರ್ರಿ ಅಂತೇಳಿ ಫೈನಲಿ ಬೆಟ್ಟ ಹತ್ತಿದ್ವಿ. ಇದು ಸಿದ್ದೇಶ್ವರನ ಪಾದ. ಸಿದ್ದಜ್ಜರ ಪಾದ ನೋಡಿದ ತಕ್ಷಣ ನಮ್ಮ ಬಂದಿದ್ದ ಸುಸ್ತು ಎಲ್ಲನೂ ಕಡಿಮೆ ಆಯಿತು. ಸೊ ನಾವು ಭಕ್ತಿಯಿಂದ ಅಜ್ಜರಿಗೆ ನಮಸ್ಕಾರ ಮಾಡಿಕೊಂಡು ಸುತ್ತಮುತ್ತ ಭಾಳ ವಿಶಾಲವಾಗಿತ್ತು ಜಾಗ. ಕುತ್ಕೊಂಡು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ರೆಸ್ಟ್ ಮಾಡಿದ್ವಿ. ನಾನೀಗ ಆಲ್ರೆಡಿ ಹೇಳಿದ್ದೆ, ಉಣ್ಮೇಲೆ ಇಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಆಗುತ್ತೆ ಅಂತೇಳಿ. ಹೌದು, ಈ ಬೆಟ್ಟನ ನಾಳೆ ಹುಣ್ಮೆ ಅಂದರೆ ಅವತ್ತಿನ ದಿನ ರಾತ್ರಿ 12 ಗಂಟೆಲಿ ಅಭಿಷೇಕದ ಪೂಜೆ ಆಗುತ್ತೆ. ಸೊ ಅವಾಗಿಂದನೇ ಜನಗಳು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಷ್ಟು ಜನ ಇರುತ್ತೆ ಅಂದರೆ ಸುಮಾರು 2-3 ಲಕ್ಷ ಜನ ಬರ್ತಾರೆ. ಆ ಟೈಮಲ್ಲಿ ಬೆಟ್ಟ ಹತ್ತೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಒಂದೊಂದು ಸ್ಟೆಪ್ ಹತ್ತಬೇಕು ಅಂದರೆ ಒಂದು 5-10 ನಿಮಿಷ ನಿಂತ್ಕೋಬೇಕಾಗುತ್ತೆ, ಅಷ್ಟು ಜನ ಇರುತ್ತೆ. ಇದು ಬೆಟ್ಟದ ಮೇಲಿಂದ ವ್ಯೂ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಗಾಳಿ ಬರ್ತಿತ್ತು. ಮತ್ತು ನಾವೆಲ್ಲರೂ ಕುತ್ಕೊಂಡು ಮಕ್ಳಿಗೆ ಆಟ ಆಡೋದಕ್ಕೆ ಎಲ್ಲದಕ್ಕೂ ವಿಶಾಲವಾಗಿತ್ತು ಜಾಗ. ಅಂದರೆ ಹೇಳಿದ್ನಲ್ಲ, ಹುಣ್ಮೆ ಟೈಮಲ್ಲಿ ಭಾಳ ರಶ್ ಇರುತ್ತೆ, ಬಾಕಿ ಟೈಮಲ್ಲಿ ತುಂಬಾ ಫ್ರೀ ಇರುತ್ತೆ. ನಾವೆಲ್ಲ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಪ್ರಸಾದ ಕೊಟ್ಟಿದ್ರು, ಪ್ರಸಾದನ ತಿಂದ್ಕೊಂಡು ಹಾಗೆ ಒಂದೆರಡು ಫೋಟೋಸ್ನ ಕ್ಲಿಕ್ ಮಾಡ್ಕೊತಿದ್ವಿ. ಇಲ್ಲಿ ನೋಡ್ತಿದ್ದೀರಾ, ಭವಿತು ಫೋಟೋ ಅಂದಿದ ತಕ್ಷಣ ನಾನು ಬರಲ್ಲ, ನಾನು ಮಲಗ್ತೀನಿ ಅಂತೇಳಿ ಹಂಗೆ ಇದು ಮಾಡ್ತಿದ್ದ. ಅದಾದಮೇಲೆ ಇಲ್ಲಿ ಭವಿತ ಪ್ರಸಾದ ತಿಂತಿದ್ದಾನೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಕೆಳಗೆ ಹೋಗ್ತಾ ಇದ್ವಿ. ಹತ್ತದೇನೋ ಹೆಂಗೆಂಗೋ ಹತ್ಬಿಟ್ವಿ. ಇಳಿಬೇಕಾದ್ರೆ ಕಾಲೆಲ್ಲ ನಡುಗ್ತಾ ಇದ್ವು. ಇದು ಬೆಟ್ಟದ ಮೇಲಿಂದನೇ ಮಧ್ಯ ಒಂದು ಅರ್ಧ ಇಳಿದಿದ್ವಿ. ಅಲ್ಲಿಂದ ವ್ಯೂ ಹೇಗಿತ್ತು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಳ್ಳೋಣ ಅಂತ ಇಲ್ಲಿ ನಿತ್ಯ ದಾಸೋಹ ಇರುತ್ತೆ. ಮತ್ತು ಹುಣ್ಮೆ ದಿನಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ ಮತ್ತು ವಿಶೇಷ ಊಟದ ವ್ಯವಸ್ಥೆ ಇರುತ್ತೆ. ಅನ್ನ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಊಟ ಮಾಡಿ ಅಲ್ಲಿಂದ ನಾವು ಮಾಲೇಕಲ್ ತಿರುಪತಿ ಅಥವಾ ಚಿಕ್ಕ ತಿರುಪತಿ ಅಂತಲೇ ಪ್ರಸಿದ್ಧ ಆಗಿರೋ ನಾವು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದ್ವಿ. ಇದು ಅಷ್ಟೇ ಅರಸೀಕೆರೆಯಿಂದ 4 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ನಾವು ಇದು 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಜೇನ್ಕಲ್ ಸಿದ್ದೇಶ್ವರನ ಬೆಟ್ಟ ನೋಡಿಕೊಂಡು ಇಲ್ಲಿ ಚಿಕ್ಕ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಆನ್ ದ ವೇ ನಮಗೆ ಹೊಯ್ಸಳರ ಕಾಲದ ಒಂದು ಶಿವನ ದೇವಾಲಯ ಸಿಗುತ್ತೆ, ಅದನ್ನು ನೋಡ್ಕೊಂಡು ಬರ್ಬೋದು. ನೀವು ಇಲ್ಲಿ ನೋಡ್ತಿದ್ದೀರಾ, ನಾವು ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ 2:30 ಆಗಿತ್ತು. ಸೊ ದೇವಸ್ಥಾನದ ಬಾಗಿಲನ್ನು ಅಂದರೆ ಗರ್ಭಗುಡಿ ಬಾಗಿಲನ್ನು ಮುಚ್ಚಿತ್ತು. ಸೊ ನಮಗೆ ದೇವ್ರ ದರ್ಶನ ಆಗಲಿಲ್ಲ. ಸೊ ನಾವು ಹೊರಗಿಂದನೇ ದೇವ್ರಿಗೆ ಕೈ ಮುಗಿದು ಮತ್ತು ಬಂದ್ವಿ. ನಾವು ಈಗ ಪ್ಲ್ಯಾನ್ ಮಾಡ್ಕೊಳ್ಳೋದ್ರೆ ಫಸ್ಟು ಚಿಕ್ಕ ತಿರುಪತಿ ನೋಡಿಕೊಂಡು ಆಮೇಲೆ ನಾವು ಜೇನ್ಕಲ್ ಸಿದ್ದೇಶ್ವರನ ಬೆಟ್ಟಕ್ಕೆ ಹೋದರೆ, ಯಾರಾದರೂ ಮುಂದೆ ಹೋಗೋರಿದ್ದರೆ ಹಾಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದೇವಸ್ಥಾನ 2 ಗಂಟೆವರೆಗೂ ಅಷ್ಟೇ ಓಪನ್ ಇರುತ್ತೆ. 2 ಗಂಟೆಯಿಂದ ಮತ್ತೆ ಕ್ಲೋಸ್ ಆಗಿ ಮತ್ತೆ 4 ಗಂಟೆಗೆ ಓಪನ್ ಆಗುತ್ತೆ ಅಂತೇಳಿ ಹೇಳಿದರು. ಸೊ ಹಾಗಾಗಿ
ನೆಕ್ಸ್ಟ್ ಯಾರಾದರೂ ಮಕ್ಕಳನ್ನ ಕರ್ಕೊಂಡು ಒನ್ ಡೇ ಪಿಕ್ನಿಕ್ ಥರ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಫಸ್ಟ್ ನೀವು ಮಾಲೇಕಲ್ ತಿಮ್ಮಪ್ಪನ ನೋಡಿಕೊಂಡು ನೆಕ್ಸ್ಟ್ ಜೇನ್ಕಲ್ ಸಿದ್ದೇಶ್ವರನ ಬೆಟ್ಟಕ್ಕೆ ಹೋದರೆ ತುಂಬಾ ಅನುಕೂಲ ಆಗುತ್ತೆ. ಎಸ್, ಇಲ್ಲಿ ನೋಡ್ತಿದ್ರೆ ಇದು ಸೇಮ್ ಆ್ಯಸ್ ಇಟ್ ಈಸ್ ತಿರುಪತಿಲಿ ಯಾವ ಥರ ಇದೆಯೋ ಅದೇ ಥರ ಇದೆ. ಕೆಳಗೆ ಗೋವಿಂದರಾಯ ಇದ್ದಾರೆ, ಮೇಲೆ ಬೆಟ್ಟದ ಮೇಲೆ ತಿರುಪತಿ ತಿಮ್ಮಪ್ಪ ಇದೆ. ಎಸ್, ನೀವು ಇಲ್ಲಿ ನೋಡ್ತಿದ್ರೆ ಅಲ್ಲಿ ಆ ಬೆಟ್ಟದ ಮೇಲೆ ತಿಮ್ಮಪ್ಪ ಇದ್ದಾನೆ. ಇಲ್ಲಿ ಕೆಳಗೆ ಗೋವಿಂದರಾಯ ನಿದ್ರಾಭಂಗಿ ರೀತಿಯಲ್ಲಿದೆ, ಮೇಲೆ ತಿಮ್ಮಪ್ಪ ನಿಂತಿರೋ ಥರನೇ ಇದೆ. ಸೊ ನಮಗೆ ಇಲ್ಲಿ ಮತ್ತೆ ಬೆಟ್ಟ ಹತ್ತಿ ಮೇಲೆ ಹೋಗೋಕ್ಕಾಗಲ್ಲ ಅಂದ್ಕೊಂಡು ನಾವಿಲ್ಲೇ ತಿಮ್ಮಪ್ಪಗೆ ಹೊರಗಿಂದನೇ ಕೈ ಮುಗಿದು ಇಲ್ಲೊಂದು ಮ್ಯೂಸಿಯಂ ಇತ್ತು ನೋಡೋಣ ಅಂತ ಬಂದರೆ ನಮಗಲ್ಲಿ ನಾಗಪ್ಪ ದರ್ಶನ ಕೊಟ್ಟ. ಎಸ್, ಇಲ್ಲಿ ಪುಷ್ಕರಣಿಯನ್ನು ನೋಡಿಕೊಂಡು ಅಲ್ಲಿಂದನೇ ಅಲ್ಲೇ ಒಳಗೆ ಒಂದು ಮ್ಯೂಸಿಯಂ ಇತ್ತು. ಸೊ ಮ್ಯೂಸಿಯಮ್ಗೆ ಹೋಗೋಣ ಅಂತೇಳಿ ಎಲ್ಲರೂ ಅಲ್ಲಿಗೆ ಹೊರಟ್ವಿ. 15 ರೂಪೀಸ್ ಪರ್ ಟಿಕೆಟ್ ಇತ್ತು. ಇದು ವರ್ತ್ ಅನ್ನಿಸ್ತು, ಯಾಕಂದರೆ ನಾವು ಒಳಗೆ ಎಂಟ್ರಿ ಆಗಿ ನೋಡ್ತಿದ್ದಾಗಲೇ ನಮಗೆ ಗೊತ್ತಾಯಿತು ಇದು ತಿರುಪತಿ ತಿಮ್ಮಪ್ಪನ ಸಂಪೂರ್ಣ ಕಥೆಯಾಗಿತ್ತು. ಇಲ್ಲೊಂದು ಸ್ತಬ್ಧ ಚಿತ್ರಗಳು ಹೇಗಿದ್ವು ಅಂದ ತಕ್ಷಣ ಒಂದು ಸನ್ನಿವೇಶ, ಒಂದು ಚಿತ್ರ ನೋಡಿದ ತಕ್ಷಣ ನಮಗೆ ಅದು ಇಂಥದ್ದೇ ಅಂತ ಅಷ್ಟು ಚೆನ್ನಾಗಿ ಅದನ್ನು ಬಿಂಬಿಸಿದ್ರು. ಮತ್ತು ಮೇಲೆ ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿತ್ತು. ಎಸ್, ನೀವು ಇಲ್ಲಿ ನೋಡ್ತಿದ್ದೀರಾ ಲಕ್ಷ್ಮೀದೇವಿ ವಿಷ್ಣುವಿನ ವೈಕುಂಠದಲ್ಲಿ ಬಿಟ್ಟು ಬಂದಿದ್ದು, ಮತ್ತು ಲಕ್ಷ್ಮೀದೇವಿಯನ್ನು ಹುಡುಕೊಂಡು ವಿಷ್ಣು ಭೂಲೋಕಕ್ಕೆ ಬಂದಿದ್ದು, ಮತ್ತು ಭೂಲೋಕದಲ್ಲಿ ವಿಷ್ಣು ವೆಂಕಟೇಶ್ವರನಾಗಿ ಬಕುಳಾದೇವಿ ಆಶ್ರಮಕ್ಕೆ ಸೇರಿದ್ದು, ಮತ್ತು ಪದ್ಮಾವತಿ ಹೇಗೆ ಹುಟ್ಟಿದ್ಲು, ಮತ್ತು ಪದ್ಮಾವತಿ ವಿಷ್ಣುವನ್ನು ಹೇಗೆ ಭೇಟಿಯಾದರು, ಮತ್ತು ಅವರ ವಿವಾಹ ಪ್ರಸ್ತಾವನೆ ಹೇಗಾಯಿತು, ಮತ್ತು ಆ ವಿವಾಹದ ಚರ್ಚೆ ಆಗಾಯಿತು, ಮತ್ತು ವೆಂಕಟೇಶ್ವರ ಕುಬೇರನ ಬಳಿ ವಿವಾಹಕ್ಕಾಗಿ ಸಾಲ ಕೇಳಿದ್ದು, ಮತ್ತು ಅವರ ವಿವಾಹ ಆ ನಂತರ ನಾರದ ಹೋಗಿ ಲಕ್ಷ್ಮೀದೇವಿಗೆ ವಿಷ್ಣು ಇನ್ನೊಂದು ಮದುವೆ ಆಗಿರೋದ್ರ ಬಗ್ಗೆ ವಿಚಾರ ತೀರಿಸಿ ವಿಷ್ಣು ಕಲ್ಲಾಗಿರೋದು, ಇದನ್ನೆಲ್ಲ ತುಂಬ ಚೆನ್ನಾಗಿ ಸ್ತಬ್ಧ ಚಿತ್ರಗಳನ್ನು ಮಾಡಿದರು. ಮತ್ತು ವಿಷ್ಣುವಿನ 10 ಅವತಾರಗಳ ಬಗ್ಗೆ ತುಂಬ ಚೆನ್ನಾಗಿ ಚಿತ್ರಗಳನ್ನು ಬಿಡಿಸಿದ್ರು. ಮೊದಲನೇ ಅವತಾರ ಮತ್ಸ್ಯಾವತಾರ. ಇದರಿಂದ ಮಹಾಪ್ರಳಯದ ಸಂದರ್ಭದಲ್ಲಿ ಜಲಚರ ಪ್ರಾಣಿಗಳ ರಕ್ಷಣೆಗಾಗಿ ಈ ಮತ್ಸ್ಯಾವತಾರವನ್ನು ತಾಳ್ತಾರೆ. ಅದಾದಮೇಲೆ ಕೂರ್ಮಾವತಾರ. ಸಮುದ್ರ ಮಂಥನ ಸಮಯದಲ್ಲಿ ದೇವತೆಗಳಿಗೆ ಸಹಾಯವಾಗೋದಕ್ಕೆ ಕೂರ್ಮಾವತಾರವನ್ನು ತಾಳ್ತಾರೆ. ಅದಾದಮೇಲೆ ವರಾಹ ಅವತಾರ. ಈ ಅವತಾರದಲ್ಲಿ ವಿಷ್ಣುವು ಅರ್ಧ ಮನುಷ್ಯನ ರೂಪದಲ್ಲಿ ಮತ್ತು ಮುಖ ಮಾತ್ರ ವರಾಹ ಸ್ವಾಮಿ ರೂಪದಲ್ಲಿರುತ್ತೆ. ಇದರಿಂದ ಭೂಮಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಈ ಅವತಾರವನ್ನು ತಾಳ್ತಾರೆ. ಅದಾದಮೇಲೆ ನರಸಿಂಹ ಅವತಾರ. ನಮ್ಮ ಭಕ್ತ ಪ್ರಹ್ಲಾದ ಅವರ ಉದ್ಧಾರಕ್ಕಾಗಿ ಅಥವಾ ಲೋಕ ಕಲ್ಯಾಣಕ್ಕಾಗಿ ಹಿರಣ್ಯಕಶಿಪುವಿನ ಅಹಂಕಾರವನ್ನು ಅಡಗಿಸೋದಕ್ಕಾಗಿ ನರಸಿಂಹ ಅವತಾರವನ್ನು ತಾಳ್ತಾರೆ. ಅದಾದಮೇಲೆ ವಾಮನ ಅವತಾರ. ಇಲ್ಲಿ ರಾಜ ಮಹಾಬಲಿಯ ಅಹಂಕಾರವನ್ನು ಅಡಗಿಸೋದಕ್ಕೋಸ್ಕರ ವಾಮನ ಅವತಾರದಲ್ಲಿ ನಮಗೆ ಕಾಣಿಸ್ಕೋತಾರೆ. ಅದಾದಮೇಲೆ ಪರಶುರಾಮನ ಅವತಾರ. ಇಲ್ಲಿ ಕ್ಷತ್ರಿಯರ ವಿಧ್ವಂಸದಿಂದ ಲೋಕ ಕಲ್ಯಾಣಕ್ಕಾಗಿ ಪರಶುರಾಮನ ಅವತಾರ ತಗೋತಾರೆ. ಅದಾದಮೇಲೆ ರಾಮನ ಅವತಾರ ತಗೋತಾರೆ. ರಾಮನ ಅವತಾರದಲ್ಲಿ ರಾವಣನನ್ನು ಅಹಂಕಾರವನ್ನು ಅಡಗಿಸ್ತಾರೆ. ಅದಾದಮೇಲೆ ಕೃಷ್ಣನ ಅವತಾರ. ದ್ವಾಪರದಲ್ಲಿ ಕೃಷ್ಣನ ಅವತಾರ ತಗೊಂಡು ಕಂಸನನ್ನು ಕೊಂದು ಲೋಕ ಕಲ್ಯಾಣವನ್ನು ಮಾಡಿದ್ದು. ಅದಾದಮೇಲೆ ಬುದ್ಧನ ಅವತಾರ, ಬೌದ್ಧ ಧರ್ಮದ ಸಂಸ್ಥಾಪನೆ ಮಾಡಿದ್ದು. ಮತ್ತು ಅದಾದಮೇಲೆ ಕಲಿಯುಗದ ಅಂತ್ಯದಲ್ಲಿ ಬರುವಂಥ ಕಲ್ಕಿ ಅವತಾರದ ಬಗ್ಗೆನೂ ಕೂಡ ಇಲ್ಲಿ ತಿಳಿಸಿದ್ರು. ಎಸ್, ಅದಲ್ಲದೆ ಸಮುದ್ರ ಮಂಥನದ ಸಮಯದಲ್ಲಿ ಅಂದರೆ ದೇವತೆಗಳಿಗೂ ಮತ್ತು ರಾಕ್ಷಸರುಗಳ ನಡುವೆ ಸಮುದ್ರ ಮಂಥನ ನಡೆಯುತ್ತೆ. ಆವಾಗ ಆ ಸಮಯದಲ್ಲಿ ಉದ್ಭವವಾದಂಥ 14 ರತ್ನಗಳ ಬಗ್ಗೆನೂ ಕೂಡ ತಿಳಿಸಿದ್ದು ನೀವಿಲ್ಲಿ ನೋಡ್ತಾ ಇದ್ದೀರಾ. ನಾವು ಇದನ್ನೆಲ್ಲ ನೋಡಿಕೊಂಡು ಹೊರಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ಮಳೆ ಬರ್ತಾ ಇತ್ತು. ಸೊ ನಾವು ಮಳೆಯಲ್ಲೇ ಮತ್ತೆ ಏನಾದರೂ ದೇವಸ್ಥಾನದ ಬಾಗಿಲು ಓಪನ್ ಮಾಡಿದಾರೇನೋ ಅಂತೇಳಿ ದೇವಸ್ಥಾನದ ಹತ್ರ ಹೋಗಿ ನೋಡಿದ್ವಿ. ಆದರೆ ದೇವಸ್ಥಾನದ ಬಾಗಿಲು ಓಪನ್ ಮಾಡಿಲ್ಲ. ಸೊ ಅಲ್ಲಿಂದನೇ ತಿಮ್ಮಪ್ಪಗೊಂದು ಸರಿ ಕೈ ಮುಗಿದು ಅಲ್ಲಿಂದ ನಾವು ಅರಸೀಕೆರೆಯಲ್ಲೇ ಇರ್ತಕ್ಕಂಥ ಇನ್ನೊಂದು ಶಿವನ ದೇವಸ್ಥಾನಕ್ಕೆ ಬಂದ್ವಿ. ಇದರ ವಾಸ್ತುಶಿಲ್ಪ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗೆ ಈ ದೇವಸ್ಥಾನವನ್ನು 13ನೇ ಶತಮಾನದಲ್ಲಿ ಹೊಯ್ಸಳರ ದೊರೆಯಾದ ಇಮ್ಮಡಿ ಬಲ್ಲಾಳನ ದಂಡನಾಯಕ ರಾಚಿಮಯ್ಯ ಈ ದೇವಾಲಯನ ಕಟ್ಟಿಸಿದ್ರು ಅಂತೇಳಿ ಗೊತ್ತಾಗುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿರುವ ದೇವರನ್ನು ಶಿವನನ್ನು ಚಂದ್ರಮೌಳೇಶ್ವರ ದೇವಾಲಯ ಅಂತಲೂ ಕರೀತಾರೆ, ಚಂದ್ರಮೌಳೇಶ್ವರ ಅಂತಲೂ ಕರೀತಾರೆ. ಎಸ್, ನೀವಿಲ್ಲಿ ನೋಡ್ತಿದ್ದೀರಲ್ಲ ಇದು ಮುಖಮಂಟಪ ಅಂತೇಳಿ. ಇದೊಂದು ನಕ್ಷತ್ರದ ಆಕಾರದಲ್ಲಿದೆ ಮತ್ತು ಇದರೊಳಗೆ 21 ಕಂಬಗಳಿದ್ದಾವೆ.
ಈ ಮಂಟಪದ ಒಳಗೆ ನೋಡೋದಾದರೆ ಮಂಟಪದ ಸುತ್ತಲೂ ಕುತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಇತ್ತು. ಸಾಮಾನ್ಯವಾಗಿ ಇದು ಸಭಾ ಮಂಟಪ ಥರ ಯೂಸ್ ಮಾಡ್ತಿದ್ರು ಅಂತೇಳಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಿದ್ರೆ ಚಂದ್ರಮೌಳೇಶ್ವರನ ದರ್ಶನ ಆಗ್ತಿದೆ. ನಾವು ಮಧ್ಯಾಹ್ನ ಹೋಗಿದ್ದರಿಂದ ದೇವಸ್ಥಾನದ ಬಾಗಿಲನ್ನ ಆಲ್ರೆಡಿ ಮುಚ್ಚಿದ್ರು. ಸಾಮಾನ್ಯವಾಗಿ ಹೊಯ್ಸಳರ ಕಾಲದ ದೇವಾಲಯಗಳಲ್ಲಿ ಹೇಗಿರುತ್ತೆ ಅಂದರೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು, ಅಂದರೆ ಒಂದು ಗಟ್ಟಿಯಾದ ಕಟ್ಟೆಯನ್ನು ಕಟ್ಕೊಂಡು ಫ್ಲಾಟಾಗಿ ಅದರ ಮೇಲೆ ಅಂದರೆ ಒಂದು ಜಗತಿ ಕಟ್ಟೆಯನ್ನು ನಿರ್ಮಿಸ್ಕೊಂಡು ಅದರ ಮೇಲೆ ದೇವಾಲಯಗಳನ್ನು ಕಟ್ತಾರೆ. ಆದರೆ ಇಲ್ಲಿನ ವಿಶೇಷತೆ ಏನಂದರೆ ನೆಲಸ್ಥಳದ ಮೇಲೆ ದೇವಸ್ಥಾನ ಇದೆ. ಅಂದರೆ ಒಂದು ಗಟ್ಟಿಯಾದ ನೆಲದ ಮೇಲೆ ದೇವಸ್ಥಾನನ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಿದ್ದೀರಾ. ಇದು ದೇವಾಲಯದ ಇತಿಹಾಸದ ಬಗ್ಗೆ ಬರೆದಿತ್ತು. ಆ್ಯಕ್ಚುಲಿ ನಾನು ಒಳಗೆ ದೇವಸ್ಥಾನದಲ್ಲಿ ಅಬ್ಸರ್ವ್ ಮಾಡಿದ್ದಂದರೆ ದೇವಾಲಯದ ಮೇಲ್ಛಾವಣಿ, ದೇವಸ್ಥಾನದ ಒಳಗಡೆ ಮೇಲ್ಛಾವಣಿ ಮೇಲೆ ಒಂದಿಷ್ಟು ಕೆತ್ತನೆಗಳಿತ್ತು. ಅದರಲ್ಲಿ ತುಂಬ ಅದ್ಭುತವಾಗಿ ಪಾಂಡವರು ಮತ್ತು ಕೌರವರು ಪಗಡೆ ಆಟ ಆಡ್ತಿರೋದು ಮತ್ತು ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವವಾದ ವಸ್ತುಗಳು ಮತ್ತು ಸಮುದ್ರ ಮಂಥನದ ದೃಶ್ಯಗಳು ಮತ್ತು ದ್ರೋಣಾಚಾರ್ಯರು ಪಾಂಡವರಿಗೆ ಹೇಳ್ಕೊಡ್ತಕ್ಕಂಥ ಬಿಲ್ವಿದ್ಯೆ ಅಥವಾ ವಿದ್ಯೆ ಹೇಳ್ಕೊಡ್ತಿರೋ ಇವೆಲ್ಲ ದೃಶ್ಯಗಳು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದರು. ನನಗದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದಾಗಿತ್ತು ಅವತ್ತಿನ ನಮ್ಮ ದ ವೇ ಆಫ್ ವಿ ಆರ್ ಸ್ಪೆಂಡಿಂಗ್ ದ ಟೈಮ್. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಅರಸೀಕೆರೆಯಿಂದ ಮತ್ತೆ 3:15ಗೆ ಇಂಟರ್ಸಿಟಿ ಅಂತೇಳಿ ಟ್ರೈನ್ ಇತ್ತು ಚಿಕ್ಕಜಾಜೂರಿಗೆ. ನಾವು ಅದಕ್ಕೆ ಬಂದ್ವಿ. ನೀವು ನೋಡ್ತಿರೋದು ಈ ಟ್ರೈನಲ್ಲಿ ಎಲ್ಲರೂ ಚುರುಮುರಿ ತಿನ್ಕೊಂಡು ಆಟ ಆಡ್ಕೊಂಡು ಮಜಾ ಮಾಡಿಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.